ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಫರ್ದರ್ ನೋಡೋಣ ಇನ್ನು ಏನು ಹೇಳಿಸ್ತಾರೆ ಆಯಿತಾ. ಇವರು ಇನ್ನೇನೇನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಯಾಕೆ ಈ ಥರ ಅಂತ ಈಗ ಅರ್ಥ ಆಗಿರಲಿಲ್ಲ ಆಯಿತಾ ಇಷ್ಟು ದಿವಸ. ಯಾಕೆ ಅಂತಂದರೆ ಸುಮ್ಮನೆ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಪಾಪ ಇವ್ರ ಲೈಫಲ್ಲಿ, ಅಂದರೆ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ಬರ್ತಾಯಿತ್ತು ಹೊರತು ಇವ್ರ ಕ್ಯಾರೆಕ್ಟ್ರ್ ಬಗ್ಗೆ ಅಷ್ಟು ಡೀಟೇಲಾಗಿ ಹೇಳಿರಲಿಲ್ಲ. ಸೊ ಇವಾಗ ಈಗ ಒಂದು 2-3 ದಿವಸದಿಂದ ವೆರಿ ಕ್ಲಿಯರಾಗಿ ಇವ್ರ ಬಗ್ಗೆನೇ ಅಥವಾ ಇವ್ರ ಬಗ್ಗೆ ಅಂದರೆ ಯಾಕೆ ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿಸ್ತಾ ಇದ್ದಾರೆ. ಸೊ ಯಾರಿದ್ದರೂ ಈ ಥರ ನಿಮ್ಮ ಲೈಫಲ್ಲಿ ಇವರು ಆ್ಯಕ್ಚುಲಾಗಿ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ, ವೆರಿ ಕ್ಲಿಯರ್. ಓಕೆನಾ. ಸೊ ಅವ್ರಿಗೇನೆಂದರೆ ನೀವು ಎಲ್ಲಿವರೆಗೂ ಎಸ್ ಮೇಡಮ್ ಅಂತ ಅಂದ್ಕೊಂಡು ಇರ್ತಾಯಿದ್ರಿ ನೀವು ಆಫೀಸಲ್ಲಿ ಅಂತ ತೊಗೊಂಡ್ರೆ ಅಥವಾ ಮನೇಲಿ ಅಂತ ತೊಗೊಂಡ್ರೆ, ಏನು ಹೇಳಿದ್ರು ಯಾರು ಏನು ಕೆಲಸ ಹೇಳಿದ್ರು ನೀವೇನು ಮಾಡ್ತಾಯಿದ್ರಿ, ಓಕೆನಾ, ನಿಮಗೆ ಗೊತ್ತು. ಸೊ ಯಾವಾಗ ಅವರಿಂದ ತುಂಬ ನೋವಾಗಿ ನೀವು ಯಾವಾಗ ಸೈಲೆಂಟ್ ಆದ್ರಿ ಆಯಿತಾ, ಯಾವಾಗ ಅವ್ರಿಗೆ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳೋದನ್ನು ಬಿಟ್ರಿ ಆಯಿತಾ, ಸ್ಟಾಪ್ ಮಾಡಿದ್ರಿ, ಆ ಕ್ಷಣದಿಂದ ಅವ್ರಿಗೆ ನೀವು ರೈವಲ್ ಆಗೋದ್ರಿ, ಅಂದರೆ ನೀವು ಎನಿಮಿ ಆಗೋಗಿದ್ದೀರಾ ಆಯಿತಾ. ಅದೇ ಅಷ್ಟೇ ಅವ್ರದ್ದು ಕ್ಯಾರೆಕ್ಟ್ರೇ ಆ ಥರ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ರಿವೆಂಜ್ ತೊಗೋತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಂದರೆ ನೀವು ಏನಿದ್ರು ನೀವು ಬದುಕಿರೋದೇ ಅವ್ರ ಕಾಲು ಕೆಳಗೆ ಬದುಕಿರಬೇಕು ಅನ್ನೋ ಥರ. ಅವ್ರು ಏನು ಹೇಳ್ತಾರೆ ಇವನು ಅಥವಾ ಇವಳು ಆಯಿತಾ. ಸೊ ಇವ್ರು ಏನು ಹೇಳ್ತಾರೆ ಆ ಥರ ನೀನು ಮಾಡ್ಕೊಂಡು ಬಿದ್ದಿದ್ರೆ ಆಯಿತಾ, ಇದೇ ಥರನೇ ಅವ್ರದ್ದು ಎನರ್ಜಿನೇ ಆ ಥರ ಬರ್ತಾಯಿದೆ, ನಾನೇನು ಮಾಡೋಕ್ಕಾಗಲ್ಲ. ಆ ಥರ ನಾನೇನು ಹೇಳ್ತೀನಿ ಆ ಥರ ನೀನು ಕೇಳಿಕೊಂಡು ಬಿದ್ದಿದ್ರೆ ನೆಟ್ಟಿಗಿರ್ತೀಯ, ಇಲ್ವಾ ತಗೋ ಈ ಥರ ಒಂದಾಗತ್ತು ಒಂದು ಎನರ್ಜಿ ವ್ಯಾಂಪೈರ್ ಅವರು ಆಯಿತಾ. ಅವ್ರಿಗೆ ಆ್ಯಕ್ಚುಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರಿಗೆ ಒಂದು ಡಿಸಾರ್ಡರ್ ಅದು ಆಯಿತಾ, ಪರ್ಸನಾಲಿಟಿ ಡಿಸಾರ್ಡರ್ ಅಂತಲೇ ವೆರಿ ಕ್ಲಿಯರ್ ಇದು ಆಯಿತಾ. ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಕ್ಯಾರೆಕ್ಟರ್ ಅವ್ರದ್ದು ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಯಾವಾಗ ಕ್ಯಾರೆ ಅನ್ನಲ್ಲ ಅಂತ ಹೇಳಿಸಿದ್ರು ಕರೆಕ್ಟಾ. ಸೊ ಈ ಕಾರ್ಡಿಗೆ ಬಂದು ನಿಂತ್ಕೊಳ್ತು, ಬಿಕಾಸ್ ನೀವೇನು ಅವ್ರಿಗೇನು ಭಾವ ಕೊಡ್ತಾ ಇಲ್ಲ ಅಂತ ಅಂದಾಗ ಅವ್ರಿಗೆ ಫುಲ್ಲು ಅಪ್ಸೆಟ್ ಆಗಿ ಟೆನ್ಷನ್ ಆಗಿ ಈ ಥರ ಫುಲ್ಲು ನಿಮ್ಮ ಮೇಲೆ ರಿವೆಂಜ್ ತೊಗೋತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಥರ ಇರುತ್ತೆ. ಆ ಥರ ನೀವು ಭಾವ ಕೊಟ್ಟಿಲ್ಲ ಅನ್ನೋತನೂ ಇರ್ಬೋದು, ಅಥವಾ ಭಾವ ಕೊಟ್ಟರೂ ಕೂಡ ನಿಮ್ಮ ಮೇಲೆ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಅಥವಾ ಏನಕ್ಕೋ ಅಂತೂ ನಿಮ್ಮಿಂದ ತೊಂದರೆ ಅಂತ ಅರ್ಥ ಆಗಿದ ತಕ್ಷಣ ಅವರು ನಿಮಗೆ ರಿವೆಂಜ್ ತೊಗೊಳಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಆಯಿತಾ. ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ಇದು ಬರೀ ನೀವು ಕ್ಯಾರೇ ಅನ್ನೋದು ಬಿಟ್ರಿ ಅಂತ ಅಲ್ಲ, ಅಂದರೆ ಅವ್ರಿಗೆ ಭಾವ ಕೊಡೋದು, ಪ್ರಾಮಿನೆನ್ಸ್ ಕೊಡೋದು, ಇಂಪಾರ್ಟೆನ್ಸ್ ಕೊಡೋದು ನಿಲ್ಲಿಸಿದ್ರಿ ಅಂತಲ್ಲ, ನೀವು ಇವತ್ತಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು. ಬಟ್ ಯಾತಕ್ಕೆ ಅವ್ರು ಆ ಥರ ರಿವೆಂಜ್ ತೊಗೊಳ್ಳೋ ಥರ ಆಗಿದೆ, ಯಾಕೆ ಅವ್ರಿಗೆ ನಿಮ್ಮ ಮೇಲೆ ಆ ಥರ ಒಂದು ಹೇಟ್ರೆಡ್ನೆಸ್, ಈ ಥರ ಒಂದು ನೆಗೆಟಿವಿಟಿ ಮಾಡಬೇಕು ಅಂತ ಮನಸ್ಸು ಬಂದಿದೆ, ತಿರುಗಿದೆ ಅಂತಂದರೆ, ಫಸ್ಟ್ ಆಫ್ ಆಲು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅವ್ರಿಗೆ ಏನಂತಂದರೆ ಒಂದು ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ಇಲ್ಲ ಅಂದರೆ ಗಾನ್ ಕೇಸು. ಅದಕ್ಕೇ ಕಂಟ್ರೋಲ್ ಇಲ್ದಂಗೆ ಆಗ್ತಾಯಿದೆ ನೀವು ಏನು ಮಾಡ್ತಾಯಿದ್ದೀರಾ. ಅಥವಾ ಇನ್ನೊಂದೇನು ಅಂತಂದರೆ ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರಲ್ಲಿ ಅವರ ಸತ್ಯತೆ ಏನಾದರೂ ನಿಮಗೆ ಅರ್ಥ ಆದರೆ ಆಯಿತಾ, ನಿಮ್ಮ ವೀಕ್ನೆಸ್ ಇಟ್ಕೊಂಡು ಆಟಾಡಿರ್ತಾರೆ ಫುಲ್ಲು. ಯಾವಾಗ ನಿಮಗೆ ಅವರ ವೀಕ್ನೆಸ್ ಏನು ಅರ್ಥ ಆಗುತ್ತೆ, ಅವ್ರ ನಿಜವಾದ ರೂಪ ಏನು ಗೊತ್ತಾಗುತ್ತೆ, ಅವ್ರನ್ನ ದೂರ ಮಾಡಿರ್ತೀರ 100% ಇದು ಅಂತ ಹೇಳಿಸ್ತಾ ಇದ್ದಾರೆ ಇವತ್ತು. ಓಕೆನಾ. ಸೊ ಅವರ ನಿಜವಾದ ರೂಪ ನೀವು ನೋಡ್ತೀರಾ ಅಲ್ವಾ. ಆ್ಯಂಡ್ ಇದು ಎಂಪತ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಎಂಪತ್ ಅಂತಂದರೆ ನೀವು ಎನರ್ಜಿ ರೀಡ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಅದನ್ನೇ ಹೇಳಿಸ್ತಾ ಇದ್ದಾರೆ ಇವಾಗ ನೋಡಿ. ಸೊ ನೀವು ಎನರ್ಜಿ ಅರ್ಥ ಮಾಡ್ಕೋತೀರಾ, ಏನಾಗಿದೆ, ಯಾಕೆ ಈ ಥರ ಇವರು ಅನ್ನೋದು ನಿಮಗೆ ಅರ್ಥ ಆಯಿತು. ಅರ್ಥ ಆಗಿದ ತಕ್ಷಣ ನೀವು ಇಂಥ ಜನಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇದಕ್ಕೆ ಔಷಧಿನೂ ಇಲ್ಲ, ನೀವು ನಂಬಲ್ಲ ಹೇಳಿದ್ರೆ. ಬೇಕಾದ್ರೆ ಎಲ್ಲೇ ಹೋಗಿ ಯಾವುದೇ ಡಾಕ್ಟ್ರ್ ಹತ್ರ ಕೇಳಿ, ಈ ಥರ ಒಂದು ಡಿಸಾರ್ಡರ್ ಇದೆ ಅಂತಂದರೆ ನೀವೇನು ಔಷಧಿ ಕೊಡ್ತೀರಾ ಅಂತ, ಏನು ಕೊಡೋಕ್ಕಾಗತ್ತೆ. ಅವ್ರು ಆ ಥರ ಬಿಹೇವೇ ಮಾಡಲ್ಲ, ನನಗೇನಾಗಿದೆ ಅಂತ ಆ ಥರ ಸ್ಮಾರ್ಟ್ನೆಸ್ ತೋರಿಸ್ತಾರೆ, ಆ ಥರ ಇರ್ತಾರೆ, ಎಲ್ಲ ವಿಷಯದಲ್ಲೂ ಸ್ಮಾರ್ಟಾಗಿರ್ತಾರೆ. ಬಟ್ ಒಂದೇ ಅನ್ಯಾಯವಾಗಿ ಏನು ಅಂತಂದರೆ ಅವ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ ಅಷ್ಟೇ. ಅವ್ರಿಗೇನಂದರೆ ಅಲ್ಲಿ ಎಲ್ಲಿಂದ ಸಪ್ಲೈ ಬರ್ತಿರುತ್ತಲ್ವ, ಅವ್ರು ಕೂತ್ಕೊಂಡು ಹೀಗೆ ರಾಣಿ ಥರ ಕೂತಿರಬೇಕು, ಕೆಲಸ ಮಾಡೋರು ಮಾಡ್ತಿರ್ಬೇಕು. ಅವ್ರು ಏನು ಹೇಳ್ತಾ ಇರಬೇಕು, ಎಸ್ ಅಂದ್ಕೊಂಡು ಹಿಂದು ಮುಂದೆ ಸುತ್ತ ಓಡಾಡ್ಕೊಂಡು ಇದ್ದರೆ ಬದುಕ್ದಂಗೆ. ಯಾವಾಗ ಅವ್ರ ನಿಜರೂಪ ನೋಡಿ ಬೆಚ್ಚು ಬೀಳೋ ಥರ ಇರುತ್ತೆ. ಅವ್ರ ನಿಜರೂಪ ನೋಡಿದ್ರೆ ಸುಳ್ಳಲ್ಲ. ಅವ್ರ ಕಣ್ಣು ಆ್ಯಕ್ಚುಲಾಗಿ ಹೇಳ್ತೀನಿ,
ಅವರು ನಿಜ ರೂಪ ತೋರಿಸ್ತಾರಲ್ವ, ಆವಾಗ ಅವ್ರ ಕಣ್ಣು ಅಬ್ಸರ್ವ್ ಮಾಡಿ ನೀವು, ಅದು ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂತಂದರೆ ಈ ಈ ಥರನೇ ಹೇಳ್ಬೋದು. ಹೀಗೂ ಆಗುತ್ತೆ, ಹಾಂ ಈ ಥರ ಆಯಿತಾ, ಈ ಥರ ಒಂದು ಚೇಂಜಸ್ ಬಂದ್ಬಿಡುತ್ತೆ ಅವ್ರ ಕಣ್ಣಲ್ಲಿ. ನೀವು ಯಾವ ಥರ ನೋಡ್ತೀರಾ ಅಲ್ವಾ, ಫಸ್ಟು ನೀವು ಯಾವ ಥರ ನೋಡಿರ್ತೀರಾ, ಅಯ್ಯೋ ಯಾರು ಇರ್ಬೋದು ಅವರು ಆಯಿತಾ, ಅಯ್ಯೋ ಎಷ್ಟು ಒಳ್ಳೆತನ, ಎಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯೆ, ಎಷ್ಟು ಮೃದು ಸ್ವಭಾವ ಅಂತ ಅವರು ಈ ರೂಪ ನೋಡಿದ ತಕ್ಷಣ ನೀವು ಬೆಚ್ಚಿ ಬಿದ್ದಿರ್ತೀರ. ಇದು ಸತ್ಯ ಆಯಿತಾ, ಇದು ಸತ್ಯ. ಅವರ ಕಣ್ಣಿನ ಕಲ್ಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಆದರೆ ಅವರು ತೋರಿಸ್ತಾರೆ, ಅವ್ರಿಗೊಂದು ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ತಾರೆ. ಆ್ಯಂಡ್ ಅವ್ರು ಎಷ್ಟರ ಮಟ್ಟಿಗೆ ಹೇಟ್ರೆಡ್ನೆಸ್ ಇರುತ್ತೆ ಅಂದರೆ ನೆಕ್ಸ್ಟ್ ಮೊಮೆಂಟು ಆಯಿತಾ, ಏನೂ ಆಗಿಲ್ಲ ಅನ್ನುವಾಗ ಫೈನ್ ಆಗಿಬಿಡ್ತಾರೆ. ಅಂದರೆ ಅವ್ರಿಗೇನು ಮಾಡಬೇಕು, ಏನು ಹೊಡಿಬೇಕು ಅಂದರೆ ನಿಮ್ಮ ಸ್ಪಿರಿಟ್ಟು, ನಿಮ್ಮ ಆತ್ಮ ಮುರಿಬೇಕು, ಚಿಂದಿ ಚಿತ್ರಾನ್ನ ಆಗ್ಬಿಡ್ಬೇಕು, ಆ ಲೆವೆಲ್ ಕೊಟ್ಟೋಗ್ತಾರೆ ಅವರು. ಏನು ಬೇಕಾದ್ರೂ ಮಾಡೋಕ್ಕೆ ಸರಿ ಅವರು ಆಯಿತಾ. ಆ ಥರ ಸಾವು ಕೂಡ ಆಗಿಬಿಟ್ಟಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ ಇಂಥವ್ರ ಕೈಗೆ ಸಿಗಾಕೊಂಡ್ರೆ. ಇದು ಸುಮ್ಮನೆ ಬರ್ತಿರೋ ಕಾಡ್ಸಲ್ಲ, ಇದು ಭಾಳ ಭಾಳ ಡೇಂಜರಸ್ ಇವರು ಆಯಿತಾ, ಆ ಥರ ಇದು. ಸೊ ಫರ್ದರ್ ನೋಡೋಣ, ಇನ್ನೊಂದು ಇವತ್ತು ಇನ್ನೇನು ಹೇಳಿಸ್ತಾರೆ ಬಾಬಾ ಅಂತ ನೋಡೋಣ. ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬಗ್ಗೆ ತೋರಿಸ್ತಾ ಇದ್ದಾರೆ, ಹೇಗಿರ್ತಾರೆ ಅವರು, ಏನು ಮಾಡಿದ್ದಾರೆ ಅಂತ. ಇದು ಹೇಗೆ ಅಂತಂದರೆ ಇನ್ನೂ ಡೀಪ್ ಹೋಗಿಲ್ಲ, ಇನ್ನು ನಿಮ್ಗೆ ಇದು ಅರ್ಥನೇ ಆಗಲ್ಲ. ಇದು ಅವ್ರದ್ದು ಇನ್ನೂ ಡೀಪ್ ಹೋದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಹೇಗೆ ಅಂತಂದರೆ ಇದು ಜಸ್ಟ್ ಮೇಲೆ ಹೇಳ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಈ ಥರ ಆಯಿತು, ಈ ಥರ ಆಗಿದೆ, ಈ ಥರ ಚೇಂಜಸ್ ಬಂದಿದೆ, ಅವ್ರು ಈ ಥರ ನಿಜ ರೂಪ ನೀವು ನೋಡಿದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು ಇವತ್ತು ಬಾಬಾ? ಎಸ್, ನೋಡಿ, ಹೇಟ್ ಟ್ವೀಟ್ಸ್ ಟುವರ್ಡ್ಸ್ ಯು, ಪೆಚಿ ಬರ್ಡ್ಸ್ ಟ್ವೀಟ್ ನೋಡಿ. ಹೇಟ್ರೆಡ್ನೆಸ್ ಯಾವ ಥರ ಬಂದ್ಬಿಡುತ್ತೆ ಅವ್ರಿಗೆ ಅಂದರೆ, ಅವ್ರನ್ನ ನೀವು ಎಷ್ಟು ಹೇಳಿದ್ನಲ್ವಾ, ಇಂದ್ರ ಚಂದ್ರ ನೀನೇ ದೇವೇಂದ್ರ ಅಂತಿದ್ರೆ ನೀವು ಬದುಕಿದ್ರಿ. ದ ಮೊಮೆಂಟ್ ನಿಮ್ಗೆ ಯಾವಾಗ ಅವ್ರ ನಿಜ ರೂಪ ಗೊತ್ತಾಗಿರುತ್ತೆ ಆಯಿತಾ. ಇದು ಬರೀ ಹೇಗೆ ಅಂತಂದರೆ ಅವ್ರಿಗೆ ಸಹಾಯ ಮಾಡಿ ಆಯಿತಾ, ಅಥವಾ ಆ ಥರ ಮಾಡಿ ನೀವು ಸೈಲೆಂಟ್ ಆಗಿದ್ದೀರಾ ಆ ಥರ ಅಲ್ಲ. ಅದ್ರ ಜೊತೆಗೆ ಇದನ್ನು ಹೇಳಿಸ್ತಾ ಇದ್ದಾರೆ, ನಿಮಗೇ ಅವ್ರ ನಿಜ ರೂಪ ಗೊತ್ತಾಗೋಯ್ತು. ನಿಜ ರೂಪ ಗೊತ್ತಾದಾಗ ಬೆಚ್ಚಿಬಿದ್ದಿದ್ದೀರಾ, ಇಂಥ ಮನುಷ್ಯ ಅಥವಾ ಇಂಥ ಮನುಷ್ಯನ ಅಂತ ಸತ್ಯವಾಗ್ಲೂ. ಅದರಿಂದ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀರಾ ಡಿಸ್ಟೆನ್ಸು. ಬೇಡ, ಯಾಕೆ ಮತ್ತೆ ಇನ್ನೊಂದು ಥರ ಪ್ರಾಬ್ಲಮ್ಮು ಇಂಥವ್ರು ಇದ್ದರೆ ಜೀವನದಲ್ಲಿ ಅಂತ ನಿಮ್ಗೆ ಅರ್ಥ ಆಗಿದೆ. ಯಾಕೆ ಅಂತಂದರೆ ನೀವು ಎನರ್ಜಿ ರೀಡ್ ಮಾಡ್ತೀರಾ ಅಂತ ಹೇಳಿಸ್ತಾ ಇದ್ದಾರೆ ಇವತ್ತು, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮಗೆ ಇವ್ರ ಎನರ್ಜಿ ಅರ್ಥ ಆಗಿದೆ ಇವಾಗ, ಹಾಗಾಗಿ ನೀವು ಸೈಲೆಂಟಾಗಿ ದೂರ ಇದ್ದೀರಾ. ಡೆಫಿನೆಟ್ ಇದು 100%. ಓಕೆನಾ? ಇವಾಗ ಹೇಗಾಗಿದೆ ಅಂದರೆ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅದೇ ಇಲ್ಲಿ ತೋರಿಸಿದ್ದವರು ಇದೇ ನೋಡಿ, ಕಂಟಿನ್ಯೂಯೇಷನ್ನು. ಯಾಕೆ ಯಾಕೆ ಹಂಗೆ ಹುಚ್ಚಂಗೆ ಆಡ್ತಾ ಇರೋದು ಅಂತಂದರೆ ಹೇಟ್ರೆಡ್ನೆಸ್ಸು, ನಿಮ್ಮ ಬಗ್ಗೆ ಹೇಟ್ರೆಡ್ನೆಸ್ಸು. ನೀನು ಹೆಂಗೆ ಖುಷಿಯಾಗಿರ್ತೀಯ, ನನ್ನನ್ನು ಬಿಟ್ಟು ಹೆಂಗೆ ಖುಷಿಯಾಗಿರ್ತೀಯ ನೀನು? ನಾನು ನಿನ್ನ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ನೀನು. ನಿನಗೆ ಅರ್ಹತೆಯೇ ಇಲ್ಲ, ನೀನೊಬ್ಬಳೇ ಅಥವಾ ನೀನೊಬ್ಬನೇ ಚೆನ್ನಾಗಿರೋದಕ್ಕೆ ಆಯಿತಾ. ಅಂಥದ್ರಲ್ಲಿ ನೀನು ಚೆನ್ನಾಗಿದೆಯಾ ಅಂತಂದರೆ ಹೆಂಗೆ ಬೆಳೀತಾ ಇದೆಯಾ, ಜೊತೆಗೆ ಕ್ವೀನ್ ಥರ, ಕ್ವೀನ್ಗೆ ಬರೆದಿರೋದು ಕಾರ್ಡಿದು. ಸೊ ಈ ಥರ ಬೆಳೀತಿದೆಯಾ ಅಂದರೆ ಹೇಗೆ ಸಾಧ್ಯ? ಆ ಥರ ಒಂದು ಹೇಟ್ರೆಡ್ನೆಸ್ಸು, ಐ ಹೇಟ್ ಯು ಅಂತ ಅಂದರೆ ಒಂದು ರೀತಿ ಸ್ಪೆಲ್ಸ್ ಕೂಡ ಮಾಡ್ತಾ ಇರ್ಬೋದು ಅವರು ಆಯಿತಾ. ತುಂಬ ನೆಗೆಟಿವಿಟಿ ಇಲ್ಲೇ ಬಂತಲ್ಲ ಒಂದು, ಅವ್ರಿಗೆ ಗೊತ್ತಿಲ್ಲದೇನೆ ಯಾವ ಥರ ಒಂದು ಇಲ್ಲಿ ಅವರು ಇವಿಲ್ ಐ ಮಾಡೋದಾಗಲಿ, ಆ್ಯಕ್ಷನ್ಸ್ ತೊಗೊಳೋದಾಗಲಿ ಎಷ್ಟು ನಯವಾಗಿ ನಾಜೂಕಾಗಿ ಮಾಡಿರ್ತಾರೆ ಅಂತಂದರೆ ಅದು ಒದೆ ಬಿದ್ದವ್ರಿಗೆ ಅರ್ಥ ಆಗೋದು, ಅದರದ್ದು ಆಳ ಯಾವ ಥರ ಇರುತ್ತೆ, ಆ ನೋವು ಏನು ಅನ್ನೋದು ಅವ್ರಿಗಷ್ಟೇ ಅರ್ಥ ಆಗಿರುತ್ತೆ ಆಯಿತಾ. ಆ ಥರ ಕೊಡ್ತಾರೆ ಒದೆ. ಅವ್ರಿಗೇನು ಅಂದರೆ ಪನಿಷ್ಮೆಂಟ್ ಅದು ಕೊಡೋದವರು. ಅವ್ರ ಬಗ್ಗೆ ಯಾರಾದರೂ ಏನಾದರೂ ಎಗೇನ್ಸ್ಟಾಗಿ ಮಾತಾಡಿದ್ರೆ, ಅದು ಎಸ್ಪೆಷಲಿ ಯಾರಾದರೂ ಅಲ್ಲ, ಇವ್ರು ಯಾರು ಬಿದ್ದಿರಬೇಕು, ಇವರು ಎಂಪತ್ ಅಂತ ಹೇಳ್ತಾರಲ್ವ, ಇವ್ರ ಹತ್ರಕ್ಕೆ ಒಂದು ಎಂಪತ್ತು ಇದ್ದೇ ಇರ್ತಾರೆ ಯಾವಾಗ್ಲೂ. ಅದ್ರ ಬಗ್ಗೆ ನೆಕ್ಸ್ಟ್ ಬೇರೆ ವಿಡಿಯೋ ಬರುತ್ತಲ್ಲ ನೋಡೋರಂತೆ. ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರನ್ನ ಟಾರ್ಗೆಟ್ ಮಾಡಿರ್ತಾರೆ, ಸ್ಕೇಪ್ ಗೋಟ್ ಥರ.
ಫ್ಯಾಮಿಲಿಲಿ ಒಂದು ಸ್ಕೇಪ್ ಗೋಟ್ ಇದ್ದೇ ಇರುತ್ತೆ, ಆಯಿತಾ. ಅದು ಯಾವ ಥರ ಬಿದ್ದಿರಬೇಕು ಅಂತಂದರೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು, ಸುಮ್ಮನೆ ಅಷ್ಟೇ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಇನ್ನೇನು ಕೇಳೋ ಹಂಗಿಲ್ಲ, ಏನಿಲ್ಲ, ನಥಿಂಗ್, ಆಯಿತಾ. ಎಲ್ಲ ವಿಷಯದಲ್ಲೂ ಸೊನ್ನೆನೇ ಪಾಪ, ಇದಕ್ಕೆ ಸಿಗೋದು ಸೊನ್ನೆನೇ, ಏನೂ ಸಿಕ್ಕಿರಲ್ಲ. ಇದು ಯಾರು ಇರ್ಬೋದು, ನಾನು ಹೇಳಿದ್ನಲ್ಲ, ಹಸ್ಬೆಂಡ್ ವೈಫ್ ಅಂತಲೂ ಇರ್ಬೋದು, ಅಥವಾ ಫ್ಯಾಮಿಲಿಯವ್ರು ಇರ್ಬೋದು, ಯಾರು ಇರ್ಬೋದು, ಓಕೆ, ಅಥವಾ ನಿಮ್ಮ ಕೆಲಸದಲ್ಲಿ ಅಂತ ತೊಗೊಳ್ಳಿ, ಅಲ್ಲಿರ್ಬೋದು. ಈ ಥರ ಒಂದು ಕ್ಯಾರೆಕ್ಟ್ರ್ ಎಲ್ಲರೂ ಇರ್ಬೋದಲ್ವಾ ಲೈಫಲ್ಲಿ, ಎಲ್ಲ ಕಡೆ ಇರ್ತಾರೆ ಅಫ್ಕೋರ್ಸ್, ಇದು ಕಳ್ಳಿಗಾಲ ಓಕೆನಾ. ಸೊ ಅದಕ್ಕೇ ಆ ಥರ ಅವ್ರಿಗೇನಂದರೆ ಪನಿಷ್ಮೆಂಟ್ ಥರ, ನೀವೇನಾದರೂ ಅವ್ರು ಎಗೇನ್ಸ್ಟಾಗಿ ಮಾತಾಡ್ಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ಮುಗಿಸೋವರೆಗೂ ಬಿಡೋದಿಲ್ಲ ಅವರು, ಮುಗಿಸೋ ತನಕ ಬಿಡೋದಿಲ್ಲ. ನೀವು ಹೇಗೆ ಮುಗ್ದಿಲ್ಲ ಅಂತಂದರೆ, ಕ್ಲೋಸ್ ಆಗಿಲ್ಲ ಹೇಗೆ ಅಂತಂದರೆ, ಸಿಂಪಲ್, ನಿಮಗೆ ಆ ಥರ ಒಂದು ಪ್ರೊಟೆಕ್ಷನ್ ಇದೆ, ಭಗವಂತನ ಪ್ರೊಟೆಕ್ಷನ್ ಇದೆ, ಆಯಿತಾ. ನಿಮ್ಮ ಪೂರ್ವಜರ ಆಶೀರ್ವಾದ ಪ್ರೊಟೆಕ್ಷನ್ ಇರೋದ್ರಿಂದ, ಸಂರಕ್ಷಣೆ ಇದ್ದಿದ್ದರಿಂದ ನೀವು ಬದುಕಿದ್ದೀರಾ. ಇಲ್ಲ ಅಂದರೆ ಇವರು ಯಾವತ್ತೂ ಹರಹರ ಅನ್ನೋಗ್ಬೇಕು, ಅಂಥ ಕ್ಯಾರೆಕ್ಟರ್ ಇದು, ಆಯಿತಾ. ಸೊ ನೋಡೋಣ, ಆ ಥರ ಹೇಟ್ರೆಡ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಕಾರ್ಡ್ ಬರುತ್ತೆ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ನೋಡಿ, ಬ್ಲಾಕ್ಡ್ ಹಾರ್ಟ್ ಚಕ್ರ. ಅವ್ರಿಗೇನು ಫೀಲಿಂಗ್ಸ್ ಇರೋದಿಲ್ಲ ಡೆಫಿನೆಟ್ಟಾಗಿ. ಎಷ್ಟು ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ ಅವ್ರಿಗೇನೆಂದರೆ, ಆ ಪ್ರೀತಿ, ಒಂದು ದಯೆ, ಏನಂದ್ರೆ ಏನೂ ಇರೋದಿಲ್ಲ. ಪನಿಷ್ಮೆಂಟ್ ಕೊಡ್ತಾರೆ, ಸತ್ಯವಾಗ್ಲೂ ಹೇಳ್ತಾ ಇರೋದು. ಅವ್ರಿಗೇನಾದರೂ ನೀವು ಎಗೇನ್ಸ್ಟಾಗಿ ಹೋದರೆ, ಈ ಕ್ಯಾರೆಕ್ಟ್ರಿಗೆ ನಾನು ಹೇಳ್ತಾ ಇರೋದು, ಈ ಥರ ಕ್ಯಾರೆಕ್ಟರ್ ಇದ್ದು ನೀವೇನಾದರೂ ಅವ್ರ ಎಗೇನ್ಸ್ಟ್ಗೆ ಹೋದರೆ ಅಷ್ಟೇ ಅವ್ರ ಕತೆ ಹರಹರ ಅನಿಸ್ಬಿಡ್ತಾರೆ, ಆಯಿತಾ. ಅನಿಸ್ಬಿಟ್ಟಿದ್ದಾರೆ, ಎಷ್ಟೋ ಕಡೆ ಅನಿಸ್ಬಿಟ್ಟಿದ್ದಾರೆ, ಎಷ್ಟೋ ವಿಷಯ ತಿಳ್ಕೊಂಡಿದ್ದೀವಿ ನಾವು, ಆ ಥರ ಅನಿಸಿದ್ದಾರೆ, ಆಯಿತಾ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು ಓಕೆ. ಸೊ ಆ ಥರ. ಆ್ಯಂಡ್ ಎಸ್ಪೆಷಲಿ ಇಂಥವ್ರ ಹತ್ರ, ಆಯಿತಾ, ಇಂಥವ್ರ ಹತ್ರ ನಾನು ಹೇಳ್ತೀನಿ, ಚಿಕ್ಕ ಮಕ್ಕಳು, ಆಯಿತಾ, ಮಕ್ಕಳುಗಳಿರ್ಬೋದು, ಅಥವಾ ಯಾರು, ಅಥವಾ ಈವನ್ ಏಜ್ಡ್, ಆಯಿತಾ, ಏಜ್ಡ್ ಪೀಪಲ್, ಆ ಥರ ಯಾರು ಇವ್ರ ಮೇಲೆ ಅವಲಂಬನೆಯಲ್ಲಿ ಇರ್ತಾರೆ ಅವರನ್ನಂತೂ ತಿರುವಾಟ್ಬಿಡ್ತಾರೆ. ಸತ್ಯವಾಗ್ಲೂ ಹೇಳ್ತಾ ಇರೋದು, ಮಕ್ಕಳು ಅಂತಲೂ ನೋಡೋದಿಲ್ಲ. ಮತ್ತು ನೀವು ಯಾತಕ್ಕೆ ಇವಾಗನ್ನೆಲ್ಲ ನ್ಯೂಸ್ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಯಾವ ಥರ ಸಾಯಿಸಿದ್ದಾರೆ ಪಾಪ, ಚಿಕ್ಕ ಚಿಕ್ಕ ಮಕ್ಕಳನ್ನ ನರಳಿಸಿ ಗೋಳಾಡಿಸಿ ಸಾಯಿಸಿದ್ದಾರೆ. ಎಂತೆಂಥ ಅನ್ಯಾಯಗಳು ಬರ್ತಿದೆ ಅಂತಂದರೆ, ಆ ಸ್ವಂತ ತಾಯಿ ಆ ಥರನೇ ಶಾಮಿಲು. ನ್ಯೂಸ್ಗಳು ನೋಡಿ, ನಾನೇನು ಹೊಸದಾಗಿ ಏನು ಕತೆ ಕಟ್ಟಿ ಹೇಳ್ತಾ ಇರೋದಲ್ಲ. ಯಾತಕ್ಕೆ ಮಾಡ್ತಾರೆ ಹೇಳಿ, ಅದೇ ಇದು ಅಟ್ಯಾಚ್ಮೆಂಟ್ ಇರುತ್ತೆ. ಇಲ್ಲಾಂದರೆ ಅವ್ರು ಆ ಥರ ಮೆರೆಯೋಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಆ ಥರ ಒಂದು, ಈಗ ತಪ್ಪು ನಾವು ಮಾಡ್ತಿರೋದು ತಪ್ಪು, ಭಗವಂತ ನೋಡ್ತಾ ಇದ್ದಾರೆ, ಆ ಥರ ಒಂದು ಮನಸ್ಥಿತಿನೇ ಇರೋದಿಲ್ಲ ಅವ್ರಿಗೆ. ನಾನೇ ದೇವರು, ನಾ ಹೇಳೋದೇ ನ್ಯಾಯ, ಆ್ಯಂಡ್ ನಾನು ಹೇಳ್ದಂಗೆ ಕೆಳ್ಕೊಂಡು ಬಿದ್ದಿರಬೇಕು. ಏನಾದರೂ ನನ್ನ ಹತ್ರ ಇರಲ್ಲ ಅಂದ್ರೂ ಅಷ್ಟೇ ಅವ್ರ ಕತೆ ಕ್ಲೋಸು. ದೂರನೂ ಹೋಗೋಕ್ಕೆ ಬಿಡೋದಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ದೂರ ಹೋಗೋಕ್ಕೂ ಬಿಡೋದಿಲ್ಲ. ದೂರ ಹೋದ್ರೂ ಕೂಡ ಹತ್ತಿರ ಎಳಿಸ್ಕೋತಾರೆ, ಹೆಂಗಾದರೂ ಮಾಡಿ ಹತ್ತಿರ ಬರಬೇಕು ಹಂಗೆ ಮಾಡ್ತಾರೆ. ಅಂಥ ಪಿಶಾಚಿ ಮೆಟ್ಟಿರುತ್ತೆ. ಸತ್ಯವಾಗ್ಲೂ ಹೇಳಿಸ್ತಾ ಇದ್ದಾರೆ, ಇದು ಸುಮ್ಮನೆ ಹೇಳಿಸ್ತಿರೋದಲ್ಲ. ಅವ್ರಿಗೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಏನಾಗಿದೆ ಅಂತ. ಅವ್ರಿಗೇನಂದರೆ ಪನಿಷ್ಮೆಂಟು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಅಷ್ಟೇ. ಇಲ್ವಾ, ತಗೋ, ನಾನೇನು ಪನಿಷ್ಮೆಂಟ್ ಕೊಡ್ತೀನಿ ತೊಗೋತಾ ಇರಬೇಕಷ್ಟೇ ಬಾಯಿ ಮುಚ್ಕೊಂಡು. ಅದನ್ನು ಬೇರೆಯವ್ರ ಹತ್ರನೂ ಹೇಳ್ಕೊಳ್ಳೋಂಗಿಲ್ಲ ನೀನು. ಹೇಳಿದ್ರೆ ಇನ್ನೂ 4 ಜಾಸ್ತಿ ಆಗುತ್ತೆ ವಧೆ ಡೆಫಿನೆಟ್ಟಾಗಿ. ಆ್ಯಂಡ್ ಇವ್ರು ಯಾವ ಥರ ಬೇಕಾದ್ರೂ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ. ಹೊಸಬ್ರು ಯಾರು ಬಂದರೆ ಒಂಥರ ಇರ್ತಾರೆ, ಮತ್ತು ಇವ್ರು ನೋಡಿದ ತಕ್ಷಣ ಇನ್ನೊಂದು ಥರ ಆಗ್ತಾರೆ, ಸೇಮ್ ಆ ಥರ, ಆಯಿತಾ. ಯಾತಕ್ಕೆ ಅಂತಂದರೆ, ಆ್ಯಂಡ್ ಸ್ವಂತ ಮಕ್ಕಳೂ ಬಿಡೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಅದೇ ಇವಾಗಿನ ನ್ಯೂಸ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಅಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಗೆ ಸಾಧ್ಯ ಆ ಥರ ಎಲ್ಲ ಅನ್ಯಾಯ ಮಾಡೋಕ್ಕೆ? ಬಿಕಾಸ್ ಸಿಂಪಲ್, ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ, ಅದಕ್ಕೋಸ್ಕರ ಅಂತ ಹೇಳಿಸ್ತಾ ಇದ್ದಾರೆ. ಬ್ಲಾಕ್ಡ್ ಹಾರ್ಟ್ ಚಕ್ರ, ಇಶ್ಯೂಸ್, ಇಂಟೆನ್ಷನ್ಸ್, ಅಫೆಕ್ಷನ್ ನೋಡಿ, ಬ್ಯಾಲೆನ್ಸ್, ಬ್ಯೂಟಿ, ಕಂಪ್ಯಾಷನ್, ಎಂಪತಿ, ಹೀಲಿಂಗ್, ಲವ್, ಮೈಂಡ್ಫುಲ್ನೆಸ್, ನರ್ಚರ್, ರಿಲೇಷನ್ಶಿಪ್ಸ್. ಖಂಡಿತ ನಾನೇನು ಹೇಳಿದ್ದೀನಿ ಇವಾಗ ಅದನ್ನೇ ಹೇಳಿಸ್ತಾ ಇದ್ದಾರೆ ನೋಡಿ. ಅವ್ರಿಗೆ ಮಕ್ಕಳು, ಅವ್ರು ಎಸ್ಪೆಷಲಿ ಅವ್ರ ರಿಲೇಷನ್ಶಿಪ್ಪಲ್ಲಂತೂ ಅವ್ರಿಗೆ ಒಂದು ಪ್ರಾಮಿನೆನ್ಸ್ ಇರಬೇಕು. ಯಾವಾಗಲೂ ಅವ್ರು ಹೈಯರ್ ಇದರಲ್ಲಿ ಇರಬೇಕು. ಅವ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ ನೀವು. ಅವ್ರು ಸರಿಗಿಲ್ಲ ಅಂತ ನೀವು ಹೇಳೋಂಗೆ ಇಲ್ಲ. ನೀವು ಹೇಳಿದ್ರೆ ಅಲ್ಲಿ ಕ್ಲೋಸು. ಈ ಥರ ಇರುತ್ತೆ ಈ ಕ್ಯಾರೆಕ್ಟ್ರು, ಆಯಿತಾ. ಈ ಥರ ಒಂದು ಕ್ಯಾರೆಕ್ಟ್ರ್ ಜೊತೆ ನೀವು ಬದುಕಿದ್ದೀರಾ. ಒಂದು ಕ್ವೀನ್ ಅಂತಂದರೆ ಇಟ್ ಇಸ್ ಎಬೋವ್ 40-45 ಇಯರ್ಸು. ಈ ಥರದ ಜೊತೆ ಒಂದು ನೀವು ಬದುಕಿದ್ದೀರಾ, ಇನ್ನೂ ಇದ್ದೀರಾ, ಉಳಿದಿದ್ದೀರಾ ಅಂದರೆ
ನೀವು ಗ್ರೇಟ್ ಆಯಿತಾ. ಆ್ಯಂಡ್ ನೀವೇನಾದರೂ ಈ ಥರದವ್ರು ನೋಡೇ ಇಲ್ಲ, ನಿಮ್ಮ ಲೈಫಲ್ಲೇ ನೋಡಿಲ್ಲ ನೀವು. ಆ್ಯಂಡ್ ಇಂಥವ್ರದ್ದು ಕತೆ ಇವಾಗ ಈ ವಿಡಿಯೋ ನೋಡಿ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮಂಥ ಪುಣ್ಯವಂತರು ಬೇರೆ ಇಲ್ಲ, ಎರಡೂ ಹೇಳ್ಬಿಡ್ತೀನಿ ಆಯಿತಾ. ಏಕೆಂದರೆ ಇಂಥ ಕ್ಯಾರೆಕ್ಟರ್ ಜೊತೆ ಇದ್ದು ಬದುಕೋದಿದೆಯಲ್ಲ ಭಾಳ ಭಾಳ ಕಷ್ಟ, ಅದು ಬದುಕಕ್ಕೆ ಬಿಡಲ್ಲ. ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೆಗೆದು ಬಿದ್ದು ಹೋಗ್ಬಿಡ್ತವೆ ಅವ್ರ ಕಷ್ಟನೇ, ಕ್ಲೋಸ್ ಮಾಡಿಬಿಡ್ತಾರೆ. ಅಯ್ಯೋ ಸತ್ಯವಾಗ್ಲೂ ಸುಳ್ಳಲ್ಲ. ನೀವು ನೋಡಿ ನ್ಯೂಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಂತೆಂಥ ನ್ಯೂಸ್ಗಳು ಬರುತ್ತೆ ಗೊತ್ತಾ. ಆ ನ್ಯೂಸಲ್ಲೆಲ್ಲ ತೋರಿಸೋದು ಇನ್ನೇನು, ಆ ಥರ ಒಂದು ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಏನಿಲ್ಲ. ಅವು ನೀವು ನೋಡಿ ನ್ಯೂಸ್ಗಳು ನೋಡಿ, ನಾನೇನು ಮಾತಾಡೋದು ಬೇಡ ಅದ್ರ ಬಗ್ಗೆ. ಅವ್ರಿಗೆ ಒಂದು ಮಕ್ಕಳ ಬಗ್ಗೆ, ಅವ್ರ ಸ್ವಂತ ಮಕ್ಕಳ ಬಗ್ಗೆನೇ ಅಫೆಕ್ಷನ್ ಇರೋದಿಲ್ಲ ಆಯಿತಾ. ಅದೇ ಹೇಳಿದ್ದು ಸ್ಕೇಪ್ ಕೋಟ್ ಅಂತ. ಇವಾಗ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರಲ್ಲಿ ಯಾವ ಥರ ಅಂತಂದರೆ, ಅವ್ರ ಮಕ್ಕಳು ಇದ್ದಾರೆ ಅಂತಂದರೆ ಎಷ್ಟು ಮಕ್ಕಳಿರ್ತಾರೆ ಅದರಲ್ಲಿ ಒಂದಂತೂ 100% ಸ್ಕೇಪ್ ಗೋಟ್ ಆಗಿರುತ್ತೆ. ಅದೇ ಇದು ಆಯಿತಾ. ಏನಕ್ಕೂ ಏನಾದ್ರು ಬರಬೇಕು ಅನ್ನೋದ್ರಲ್ಲಿ 0, ಕೊಡಬೇಕು ಅಂದಾಗ ಫುಲ್ ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು, ನೀನು ಸಾಯೋ ತನಕ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ಹಕ್ಕು, ಜನ್ಮ ಕೊಟ್ಟಿದ್ದೀನಲ್ಲ ಮಾಡು ಅನ್ನೋ ಥರ. ತಾಯಿ ಆದರೆ, ಅದೇ ಗಂಡ ಅಥವಾ ಹೆಂಡತಿ ಆದರೆ ಕಟ್ಕೊಂಡಿದ್ದೀನಲ್ಲ ಮಾಡು ಸಾಯಿ, ಆ ಥರ. ಅರ್ಥ ಆಯ್ತಾ. ಆದರೆ ಅವ್ರಿಗೆ ಯಾವ ಥರ ಅಂತಂದರೆ ಬೇಕು ಬೇಕು ಕೊಡಬೇಕು, ಕೊಡ್ತಾ ಇರಬೇಕು ಅವ್ರಿಗೆ. ಅಯ್ಯೋ ನೀನೇನು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅಯ್ಯೋ ನೀನು ಹೀಗಿದೆಯಾ, ಅಯ್ಯೋ ಹಾಗಿದೆಯಾ ಅಂತ. ಆದರೆ ಇದು ಜೆಂಟ್ಸರು ಆಗ್ಬೋದು, ಲೇಡಿ ಆಗ್ಬೋದು, ಎಲ್ಲಾದರೂ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ ಓಕೆನಾ. ಸೊ ಇದೇನಕ್ಕೆ ಹೇಳಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ಇಂಥ ಜನ ಇದ್ದಾರೆ ಅಂದರೆ, ನೀವು ಬದುಕಿ ಇಲ್ಲಿ ತನಕ ಬಂದು ಕೂತಿದ್ದೀರಾ ಅಂದರೆ ಗ್ರೇಟ್ ಆಯಿತಾ, ರಿಯಲಿ ಗ್ರೇಟ್, ಹ್ಯಾಟ್ಸ್ ಆಫ್. ಈ ಥರ ಒಂದು ಎನರ್ಜಿಯಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ ಭಾಳ ಕಷ್ಟ. ಜೊತೆಗೆ ಈ ಥರ ಎಲ್ಲೂ ನೀವು ನಿಮ್ಮ ಲೈಫಲ್ಲೇ ನೋಡಿಲ್ಲ ಅಂದ್ಕೊಳ್ಳಿ, ನಿಮ್ಮಂಥ ಪುಣ್ಯವಂತರು ಸತ್ಯವಾಗ್ಲೂ ಹೇಳ್ತೀನಿ ಬೇರೆ ಯಾರೂ ಇಲ್ಲ, ಅಷ್ಟೇ ನಾ ಹೇಳ್ಬೋದು ಓಕೆನಾ. ಸೊ ಅವ್ರಿಗೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಒಬ್ಬರ ಬಗ್ಗೆನೂ ಫೀಲಿಂಗ್ಸ್ ಇರೋಲ್ಲ, ಯಾರ ಬಗ್ಗೆನೂ ಫೀಲಿಂಗ್ಸ್ ಇರೋಲ್ಲ ಆಯಿತಾ. ಆ್ಯಂಡ್ ಅವ್ರು ಎನಿ ಎಕ್ಸ್ಟೆಂಟ್ ಹೋಗ್ತಾರೆ, ಎನಿ ಎಕ್ಸ್ಟೆಂಟ್ಗೆ ಏನು ಬೇಕಾದರೂ ಮಾಡ್ತಾರೆ. ಅವರು ಸರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರು ಎನಿ ಎಕ್ಸ್ಟೆಂಟ್ ಹೋಗ್ತಾರೆ. ಯಾರನ್ನು ಬೇಕಾದರೂ ಶಾಮೀಲ್ ಮಾಡ್ಕೋತಾರೆ ಅವ್ರ ಜೊತೆಗೆ, ಹೇಗೆ ಬೇಕಾದರೂ ವರ್ತಿಸ್ತಾರೆ. ಆ್ಯಂಡ್ ಇವ್ರು ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅವರನ್ನು ಮುಗಿಸ್ತೆ ಅಂತೂ ಬಿಡೋದಿಲ್ಲ. ಅಂಥ ಕ್ಯಾರೆಕ್ಟರ್ ಇದು, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ ಇದು ಬರ್ತಿರೋದಲ್ಲ ನೋಡಿರೋದು, ಅರ್ಥ ಆಯ್ತಾ. ಆ ಥರ ಇರ್ತಾರೆ, ಅದೇ ಥರನೇ ಅವರು ಮಾಡೋದೇ ಆ ಥರ. ನೀವು ನ್ಯೂಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, ಯಾಕೆ ಈ ಥರ ಒಂದು ಚಿಕ್ಕ ಮಗುನ ಈ ಥರ ಗೋಳಾಡ್ ಸಾಯಿಸ್ಬಿಡ್ಬೇಕಿತ್ತ ಅನ್ನೋ ಥರ ಒಂದು ಯೋಚನೆ ಮಾಡಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅವರ ಮನಸ್ಥಿತಿ ಯಾವ ಥರ ಇದ್ದಿರ್ಬೇಕು ಹಂಗಾದರೆ ಅಂತ ಆಯಿತಾ. ನಾರ್ಮಲಾಗಿ ಯೋಚನೆ ಮಾಡಿ, ನಮ್ಮ ಪೇರೆಂಟ್ಸ್ ಯಾವ ಥರ ಇದ್ದರು, ಅವ್ರು ಯಾಕೆ ಈ ಥರ ಮಾಡಿದ್ದಾರೆ ಅಂತ ನಿಮಗೆ ಆ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಅಷ್ಟೇ ಓಕೆನಾ. ಎಸ್ ಬಾಬಾ. ವೀನಸ್ ರೆಟ್ರೋಗ್ರೇಡ್. ಓಕೆ, ಡೀಲಿಂಗ್ ವಿತ್ ಇನ್ಸೆಕ್ಯೂರಿಟೀಸ್, ಅಪಿಯರೆನ್ಸ್, ಬಾಡಿ ಇಮೇಜ್, ವರ್ತಿನೆಸ್, ರಿಲೇಷನ್ಶಿಪ್ಸ್, ಸೆಕ್ಷುಯಾಲಿಟಿ. ಇವ್ರಿಗೇನು ಅಂತಂದರೆ ಒಂಥರ ಅಸಹ್ಯನೂ ಆಗುತ್ತೆ ಒಂದೊಂದು ಸಲ. ಅವ್ರ ಬಿಹೇವಿಯರೇ ಅಸಹ್ಯ ಆಗೋ ಥರ ಇರುತ್ತೆ ಆ್ಯಕ್ಚುಲಿ. ಅವ್ರು ಏನಂದರೆ ಏನು ಗೊತ್ತಾ, ನಾನು ಹೇಳಿದ್ನಲ್ಲ, ಏನು ವೀಕ್ನೆಸ್ ಇರುತ್ತೆ ತಿಳ್ಕೊಂಬಿಡ್ತಾರೆ, ಆ ವೀಕ್ನೆಸ್ ಮೇಲೆ ಆಟ ಆಡ್ತಾರೆ. ಆ್ಯಂಡ್ ಇದು ಯಾರು ಆಗ್ಬೋದು ಆಯಿತಾ, ಎಲ್ಡರ್ಲಿ ಪರ್ಸನ್ನು ಆಯಿತಾ, ಏನಾದರೂ ಆಗ್ಬೋದು. ಒಂಥರ ವಾಂತಿ ಬರುತ್ತೆ, ನೋಡಿದ್ರೇ ವಾಂತಿ ಬರುತ್ತೆ, ಅಸಹ್ಯ ಆಗುತ್ತೆ, ಅಷ್ಟು ಅಸಹ್ಯ ಆಗುತ್ತೆ ಅವ್ರ ಬಿಹೇವಿಯರು. ಅಂದರೆ 360 ಡಿಗ್ರಿ ಚೇಂಜ್ ಆಗಿಬಿಡುತ್ತೆ, ಆ ಥರ ಇರುತ್ತೆ ಅವರು ಒಂದು ಬಿಹೇವಿಯರು. ಅವ್ರಿಗೆ ಆ್ಯಕ್ಚುಲಿ ಅದು ಯಾತಕ್ಕೆ ಹಂಗೆ ಆಗುತ್ತೆ ಅದೆಲ್ಲ ಬೇರೆ ಡೀಟೇಲಾಗಿ ನೋಡಬೇಕಾಗತ್ತೆ. ಬಟ್ ಒಂದು ಸುಮ್ಮನೆ ಹಿಂಗೆ ವಿಷಯ ಹೇಳಬೇಕಂದ್ರೆ, ಅವ್ರಿಗೆ ಅವ್ರ ಲೈಫಲ್ಲಿ ಒಂಥರ ಇನ್ಸೆಕ್ಯೂರಿಟೀಸ್ ಇರುತ್ತೆ, ತೊಂದರೆ, ನೋವು, ಕಷ್ಟಗಳು, ದುಃಖ ಎಲ್ಲ ಆಗಿರುತ್ತೆ. ಇವ್ರಿಗಾಗಿರಲ್ವಾ, ಇವ್ರಿಗೂ ಆಗಿರುತ್ತೆ. ಈಗ ಎಂಪತ್ತಂದ್ರೇನು, ಅವ್ರಿಗೂ ತೊಂದರೆ ಆಗಿರುತ್ತೆ, ನೋವಾಗಿರುತ್ತೆ. ನೀವು ಹೇಗೆ ಎನರ್ಜಿ ರೀಡ್ ಮಾಡ್ತಾ ಇದ್ದೀರಾ ಹೇಳಿ, ಬಿಕಾಸ್ ಈ ಎನರ್ಜಿನ ಫೀಲ್ ಮಾಡಿರ್ತೀರ. ಫೀಲ್ ಮಾಡಿರೋದಕ್ಕೆ ನಿಮಗೆ ಅರ್ಥ ಆಗ್ತಾಯಿದೆ ಎನರ್ಜಿ ಏನು ಅಂತ, ಅರ್ಥ ಆಯ್ತಾ. ಇವರು ಫೀಲ್ ಮಾಡಿರ್ತಾರೆ, ಇವ್ರೇನು ಮಾಡ್ತಾರೆ, ನನಗೆ ನೋವಾಯ್ತಾ ನೀನು ಅನುಭವಿಸು ಆ ಥರ. ಬಟ್ ಈ ಕ್ಯಾರೆಕ್ಟರ್ ಇಲ್ಲಿ ಯಾವ ಥರ ಅಂತಂದರೆ, ನಂಗೆ ನೋವಾಯ್ತಲ್ವಾ ಪಾಪ ಬೇರೆಯವ್ರಿಗೆ ನೋವಾಗಬಾರ್ದು, ಆ ಥರ ಬೇರೆಯವ್ರು ಚೆನ್ನಾಗಿರಬೇಕು, ಬೇರೆಯವರು ಖುಷಿಯಾಗಿರಬೇಕು, ಆ ಥರ ನೋವು ಕೂಡ ಹತ್ತಿರ ಬರಬಾರ್ದು ಅಂತ ಈ ಥರ ಈ ಕ್ಯಾರೆಕ್ಟ್ರು ಯಾವ ಥರ ಅಂತಂದರೆ,
ನಾನು ಅನುಭವಿಸ್ಲಿಲ್ವಾ? ನೀನು ಅನುಭವಿಸು. ನಾನು ಈ ಥರ ಎಲ್ಲ ಒದ್ದಾಡಿದ್ದೀನಿ ಲೈಫಲ್ಲೆಲ್ಲ ಏನು ಉಪವಾಸ ಸತ್ತಿದ್ದೀನಿ. ನಾನು ಎಷ್ಟು ಕಷ್ಟಪಟ್ಟು ನನ್ನ ಜೀವನ ನಡೆಸ್ಕೊಂಬಂದಿದ್ದೀನಿ. ನೀನು ಕಷ್ಟಪಡು. ಆ ಥರ ಒಂದು ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಆದ್ರೂ ಅಷ್ಟೇ, ಪೇರೆಂಟ್ಸ್ಗಳಾದರೂ ಅಷ್ಟೇನೆ, ಸಿಬ್ಲಿಂಗ್ಸ್ ಆದರೂ ಅಷ್ಟೇನೆ, ಅಥವಾ ಇನ್ಲಾಸ್ ಆದರೂ ಅಷ್ಟೇ, ಆಫೀಸ್ ತೊಗೊಳ್ಳಿ ಅಷ್ಟೇ, ಫ್ರೆಂಡ್ಸ್ ತೊಗೊಳ್ಳಿ ಆ ಥರನೇ. ತುಂಬ ಕಷ್ಟ. ಇಂಥವ್ರಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ, ಆಯಿತಾ? ಆ ಥರ. ಸೊ ಅವ್ರಿಗೆ ಒಂಥರ ಅವ್ರಿಗೆ ಆದ ಅವ್ರ ತೊಂದರೆ ಇರುತ್ತೆ, ಎಲ್ರಿಗೂ ಇರುತ್ತೆ. ಹಾಗೆ ಅಂತ ನಾವು ಬೇರೆಯವ್ರಿಗೆ ನಾನು ಅನುಭವಿಸಿದ್ನಲ್ಲ ನೀನು ಅನುಭವಿಸು ಅನ್ನೋ ಥರ ಬರೋದಿಲ್ಲ ನಮಗೆ ಮನಸ್ಸು. ಬಟ್ ಅವ್ರಿಗೆ ಆ ಥರ ಬರುತ್ತೆ. ಆ್ಯಂಡ್ ಅವ್ರ ಎಗೇನ್ಸ್ಟಾಗಿ ನೀವೇನೂ ಮಾತಾಡೋ ಹೋಗಿಲ್ಲ. ನೀವೇನೋ ಒಂದು ತಮಾಷೆಗೆ ಏನಾದರೂ ಒಂದು ಹೇಳಿದ್ರಿ ಅಂದ್ಕೊಳ್ಳಿ, ತಮಾಷೆಗೆ ಅದುವೇ ಏನು ನಥಿಂಗ್, ಸಿಂಪಲ್ ಏನೋ ಒಂದು ತಮಾಷೆಗೆ ಏನಾದ್ರು ಹೇಳಿದ್ರೆ ಆಯಿತಾ, ಇಲ್ಲಿ ಹಿಂಗೆ ಕೂತಿದ್ದಾರೆ, ಕೈ ಈ ಥರ ಇಟ್ಕೊಂಡು ಕೂತಿದ್ದಾರೆ, ಯಾಕೆ ಈ ಥರ ಕೂತಿದ್ಯಾ ಅಂದ್ಬಿಡು, ಮುಗೀತು. ಅವ್ರು ಅಷ್ಟು ಪರ್ಸನಲಾಗಿ ತೊಗೋತಾರೆ. ನಾನು ಸರಿಗಿಲ್ಲ, ನಾನು ಚೆನ್ನಾಗಿ ಕೂತಿಲ್ವಾ, ನಾನು ಹಾಗೆ ಅಂದ್ಬಿಟ್ಟಿಯಾ, ನೀನು ಹಾಗೆ ಅಂದ್ಬಿಟ್ಟಿಯಲ್ಲ ನನ್ನ, ಎಲ್ಲರ ಮುಂದೆ ಅಂದ್ಬಿಟ್ಟಿಯಲ್ಲ, ನನ್ನನ್ನು ಹಿಂಗೆ ಅಂತಾರ ಮಾತಾಡ್ಬೋದಾ ನೀನು, ಯಾವಾಗಲೂ ಹಿಂಗೆ ಮಾಡ್ತೀಯ ನೀನು ಅಂದರೆ ಆ ಲೆವೆಲಲ್ಲಿ ತೊಗೊಂಡ್ಬಿಡ್ತಾರೆ ಪರ್ಸನಲಾಗಿ. ನೀವೇನೂ ಮಾತಾಡೋಂಗಿಲ್ಲ ಅವ್ರ ಬಗ್ಗೆ. ಆದರೆ ನಿಮ್ಮ ಬಗ್ಗೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಮಾತಾಡ್ತಾರೆ. ನೀವು ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ, ಸಿಂಪಲ್ ಅದು. ಆ್ಯಂಡ್ ನಾನು ತಮಾಷೆಗೆ ಹೇಳಿದೆ ಅಂತಂತಾರೆ, ಕೆಟ್ಟದಾಗಿ ಒಂಥರ ಹಿಂಗೆ ಹರ್ಟ್ ಆಗಬೇಕು ಅಂದರೆ ಆ ಥರ ಮಾಡ್ತಾರೆ. ಆದರೆ ನೀವು ಸುಮ್ಮನಿರಬೇಕು ಅಷ್ಟೇ. ಏನಾದ್ರು ಎಗೇನ್ಸ್ಟ್ ಮಾತಾಡಿದ್ಯಾ ಕತೆ ಮುಗೀತಲ್ಲಿಗೆ, ಆ ಥರ, ಆಯಿತಾ? ಓ ಮೈ ಗಾಡ್. ಓಕೆ, ನೋಡೋಣ ಇನ್ನೊಂದು ಕಾರ್ಡು. ಎಸ್ ಬಾಬಾ. ಯಪ್ಪ ನೋಡಿ ಹೆಂಗಿದೆ ಇದು. ದೇ ಟಾಕ್ ಅಬೌಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಇದೇ ಇವ್ರ ಕ್ಯಾರೆಕ್ಟ್ರು. ನಿಮ್ಮ ಮುಂದೆ ಮಾತಾಡಲ್ಲ, ಜನಗಳನ್ನ ಇಕ್ಕಟ್ಟ ಮಾಡ್ಕೋತಾರೆ ಅಂದೆ ಗೊತ್ತಾ? ಎಲ್ಲ ಜನಗಳನ್ನ ಇಕ್ಕಟ್ಟ ಮಾಡ್ಕೋತಾರೆ ಅವರು. ಯಾವ ಥರ ಅಂತಂದರೆ ಎನಿ ಎಕ್ಸ್ಟೆಂಟ್ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಅದೇ ಇಲ್ಲಿ ತೋರಿಸಿರೋದು. ಇಲ್ಲಿ ಕೆಟ್ಟ ಅಪಪ್ರಚಾರ ಮಾಡೋದು ನಿಮ್ಮ ಬಗ್ಗೆ, ಭಯಂಕರ ಅಪಪ್ರಚಾರ. ಏನು ಬೇಕಾದರೂ ಇರ್ಬೋದು, ಟು ಎನಿ ಎಕ್ಸ್ಟೆಂಟು. ಅಯ್ಯೋ ರಾಮ, ಟು ಎನಿ ಎಕ್ಸ್ಟೆಂಟ್ ಮಾತಾಡ್ತಾರೆ. ಈವನ್ ರಿಲೇಷನ್ಶಿಪ್ಪೆಲ್ಲ ಮುರಿದು ಹಾಕ್ಬಿಡ್ಬೇಕು ಆ ಥರನೂ ಹೋಗ್ತಾರೆ. ಬೇರೆಯವ್ರು ಯಾರು ಇತ್ತು ಅಂದರೆ ಅಂದರೆ ನಿಮ್ಮ ಫ್ಯಾಮಿಲಿಯವ್ರು ಯಾರು ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ತಂದಾಕ್ಬಿಡ್ತಾರೆ. ಇಂಥ ಕ್ಯಾರೆಕ್ಟ್ರ್ ಇದು. ಯಾವ ಲೆವೆಲ್ಗೆ ಬೇಕಾದ್ರೂ ತಂದಾಕ್ತಾರೆ, ಆಯಿತಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅದೇ ಮಾಡಿದ್ದಾರೆ ಒಂದಷ್ಟು ಕೇಸಸಲ್ಲಿ ಈ ಥರ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ನೋಡಿ. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನೋಡೋಣ ನೆಕ್ಸ್ಟ್ ಇನ್ನೊಂದು 4 ಕಾರ್ಡ್ಸ್ ತೆಗೆದು ನೋಡೋಣ ಯಾವ ಥರ ಬರುತ್ತೆ, ಇನ್ನೇನು ಹೇಳಿಸ್ತಾರೆ ಅಂತ. ಆಮೇಲೆ ನೋಡೋಣ ಇವ್ರಿಗೇನು ಶಿಕ್ಷೆ ಏನು ಅಂತ ಹೇಳಿಸ್ತಾರಾ ಏನು ನೋಡೋಣ ಅಂತ. ಓಕೆನಾ? ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಖಂಡಿತ ಇದರಲ್ಲಿ ಈ ಕ್ಯಾರೆಕ್ಟ್ರು, ಆಯಿತಾ, ಯಾರೋ ಇರ್ತಾರೆ 100% ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಪರಿಚಯಸ್ಥರ ಫ್ಯಾಮಿಲಿಲಿರ್ಬೋದು. ಡೆಫಿನೆಟಾಗಿ ಈ ಥರ ಒಂದು ಕ್ಯಾರೆಕ್ಟ್ರ್ ಇರ್ತಾರೆ. ಆ್ಯಂಡ್ ಈ ಥರ ಕ್ಯಾರೆಕ್ಟ್ರೂ ಇರ್ತಾರೆ 100%. ಓಕೆನಾ? ಇದು ನೀವೇ ಆಗಿದ್ದರೆ ಸೋ ಸಾರಿ, ವೆರಿ ಸ್ಯಾಡ್. ಆ್ಯಕ್ಚುಲಿ ಇದು ನಿಮ್ಮದೇ ನಿಮ್ಮದೇ ಇದು ಅಂತಂದರೆ ವೆರಿ ಸ್ಯಾಡ್, ವೆರಿ ಸ್ಯಾಡ್ ಪಾಪ. ಬಟ್ ಅಷ್ಟೇ ನೀವು ಪ್ರೊಟೆಕ್ಟಿವ್ ಆಗಿದ್ದೀರಾ. ಆ್ಯಂಡ್ ಈಗ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀರಾ, ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ, ಸ್ಟ್ರಾಂಗ್ ಆಗಿದ್ದೀರಾ. ಇವ್ರ ಕತೆ ಇವಾಗ ಅಷ್ಟೇ ಅಧೋಗತಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇನ್ನೂ ಮಾಡ್ತಾರೆ ಅವರು, ಅಷ್ಟಕ್ಕೆ ಬಿಡಲ್ಲ. ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು ಅಷ್ಟು ಬೇಗ ತಪ್ಪು ಒಪ್ಕೊಳ್ಳಲ್ಲ. ಜೊತೆಗೆ ಅವಮಾನ ಆಗಿಬಿಡ್ತು ಅಂದರೆ ಇನ್ನೂ ಕೆರಳು ಬಿಡ್ತಾರೆ. ಆ ಥರ ಪಾರ್ಟಿಗಳು ಇದು, ಆಯಿತಾ? ಆ ಥರ ಕ್ಯಾರೆಕ್ಟ್ರು ಯಾವ ಥರ ಕೆರಳುತ್ತಾರೆ ಅಂತಂದರೆ, ಹೇಟ್ರೆಡ್ನೆಸ್ ಯಾವ ಥರ ಅಂತಂದರೆ ಅಯ್ಯೋ ಆ ಥರ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಖಂಡಿತ ಇದೇನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಕಮೆಂಟ್ಸ್ ಆರ್ ವೆಲ್ಕಮ್. ಮತ್ತು ಹೈಪ್ ಅಂತ ಇರುತ್ತೆ, ಅದನ್ನು ಖಂಡಿತ ಕ್ಲಿಕ್ ಮಾಡಿ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.